ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET 2024 ಇದಕ್ಕೆ ಸಂಬಂಧಿಸಿದಂತೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ವಿದ್ಯಾರ್ಥಿಗಳಿಗೆ ಮುಂದಿನ 5 ದಿನಗಳ ಕಾಲ KCET ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗಲ್ಲ. ನಂತರ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಜನವರಿ 10 ರಿಂದ KCET ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನಂತರ ನೀಟ್, ನಾಟಾ, ನಂತರ BPO, BPT, ಅಲೈಡ್ ಹೆಲ್ತ್ ಸೈನ್ಸ್, ಎಂಜಿನಿಯರಿಂಗ್ ಈ ರೀತಿ ಎಲ್ಲ ಕೋರ್ಸ್ ಮಾಡುವ ವಿದ್ಯಾರ್ಥಿಗಳು ಕೂಡ KA ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ KCET ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರು. ಈಗ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಕೂಡ ಫೆಬ್ರವರಿ 10 ಅಂತ ಈಗಾಗಲೇ ಅನೌನ್ಸ್ ಮಾಡಲಾಗಿತ್ತು. ಆದರೆ ಈಗ ಮುಂದಿನ 5 ದಿನಗಳ ಕಾಲ ಜನವರಿ 13 ರಿಂದ ಜನವರಿ 17ರವರೆಗೆ KCET ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗಲ್ಲ ಅಂತ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ. ಕಾರಣ ಏನು ಅಂತಂದ್ರೆ, ಈಗ ಸ್ಯಾಟ್ಸ್ ID ಏನಿದೆ, ಕರ್ನಾಟಕದ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ CBSE ICSE ಬೋರ್ಡ್ನ ವಿದ್ಯಾರ್ಥಿಗಳಾಗಿರ್ಬೋದು, ಅವರು ಸ್ಯಾಟ್ಸ್ IDಯನ್ನ ನೀಡಿದ ನಂತರ ವಿದ್ಯಾರ್ಥಿಗಳ ಸ್ಟಡಿ ಡೀಟೇಲ್ಸ್, ಹಾಗೆ ವಿದ್ಯಾರ್ಥಿಗಳ ಹೆಸರು, ವಿದ್ಯಾರ್ಥಿಗಳ ತಂದೆ ಹೆಸರು, ತಾಯಿಯ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್ ಈ ರೀತಿ ಹಲವಾರು ವಿಷಯಗಳನ್ನ ನಮ್ಮ KAದವರು ಡೈರೆಕ್ಟ್ ಆಗಿ ಬೋರ್ಡ್ನಿಂದ ಪಡೆದುಕೊಳ್ತಿದ್ರು. ಸೊ ಆ ಒಂದು ಸಿಸ್ಟಮ್ ಏನಿದೆ ಅದನ್ನ ಅಪ್ಡೇಟ್ ಮಾಡೋಗೋಸ್ಕರ ಮುಂದಿನ 5 ದಿನಗಳ ಕಾಲ ಅಂದ್ರೆ ಜನವರಿ 13 ರಿಂದ ಜನವರಿ 17ರವರೆಗೆ ಅಪ್ಲಿಕೇಶನ್ ಲಭ್ಯ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ದಾರೆ. ಈಗ ಮುಂದೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ. ಅಂದ್ರೆ ಈಗ ಈ ಎಲ್ಲ ಅಪ್ಡೇಟ್ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗ ಅವಕಾಶ ಸಿಗುತ್ತೆ ಆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅದು ಅನೌನ್ಸ್ ಆದ ನಂತರ ಆದಷ್ಟು ಬೇಗ ಹೇಳ್ತೀವಿ. ಅದರ ನಂತರ ಲಾಸ್ಟ್ ಡೇಟ್ ಏನಿದೆ ಅದು ಫೆಬ್ರವರಿ 10 ಅಂತ ಹೇಳಿದ್ರು. ಅದರಲ್ಲಿ ಏನಾದರೂ ಬದಲಾವಣೆ ಆದ್ರೆ, ಯಾಕಂತ ಹೇಳಿದ್ರೆ ಈ 5 ಡೇಸ್ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕೋಕೆ ಆಗೋದಿಲ್ಲ, ಅದಕ್ಕೋಸ್ಕರ ಅಕಸ್ಮಾತ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಆದಷ್ಟು ಬೇಗ ತಿಳಿಸ್ತೀವಿ. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಂತರ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅದನ್ನ ಸ್ಟಡಿಗೋಸ್ಕರ ಕೂಡ ಯೂಸ್ ಮಾಡಿ. ಅಂದ್ರೆ ವಾಟ್ಸಪ್ ಅನ್ನ ಸ್ಟಡಿಗೋಸ್ಕರ ಕೂಡ ಯೂಸ್ ಮಾಡಿ. ವಾಟ್ಸಪ್ ಚಾನಲ್ ಲಿಂಕ್ ಟಾಪ್ ಕಮೆಂಟ್ ಬಾಕ್ಸ್ ರೀತಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಜಾಯ್ನ್ ಆಗಿ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.